Today, discussion about avoidant personality disorder. This objective is critically analyze, classify, and describe personality disorders into its various types. The outcomes is to understanding personality disorders, types, causes, symptoms, and treatments. How to manage good personality. What is avoidant personality disorder? The people with avoidant personality disorder avoid social situations due to fear of rejection and being judged by others. However, because most people with these conditions want to develop relations, they may be more likely to respond to the work of psychotherapy. It is estimated that about 2.4% of the US population has avoidant personality disorder. It appears to affect men and women equally. ಅಂದರೆ ಈ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತಕ್ಕಂಥದ್ದು ಯಾರು ಆ ವ್ಯಕ್ತಿ ಅಥವಾ ಡಿಸಾರ್ಡರ್ ಒಳಗಾದಂಥ ವ್ಯಕ್ತಿ ತನ್ನ ಸೋಷಿಯಲ್ ಸಿಚುಯೇಷನ್ಸಲ್ಲಿ ಏನು ಮಾಡ್ತಾನೆ, ಎಲ್ಲ ವ್ಯಕ್ತಿಗಳನ್ನು ಅಥವಾ ಜನರನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಅಥವಾ ಅವನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಏನು ಮಾಡೋದು ದೂರ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಕಾರಣ ಏನಂದರೆ ಅದು ಒಂದು ಭಯದ ಒಂದು ಸ್ಥಿತಿಯಿಂದ ಏನು ಮಾಡ್ತಾನೆ, ಅವನ್ನ ಅವಾಯ್ಡ್ ಮಾಡೋದನ್ನು ಕಾಣ್ತೀವಿ. ಸೊ ಇಂಥ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರನ್ನ, ಅಂಥ ಡೆವಲಪ್ಮೆಂಟ್ ಇರ್ತಕ್ಕಂಥವ್ರನ್ನ ಅಥವಾ ಈ ಕಂಡೀಷನ್ ಇರ್ತಕ್ಕಂಥವ್ರನ್ನ ಡೆವಲಪ್ ದ ರಿಲೇಷನ್ಶಿಪ್ ಅಂದರೆ ಇಂಪ್ರೂವ್ ಮಾಡಲಿಕ್ಕೆ, ಅವರ ಸಂಬಂಧವನ್ನು ಇಂಪ್ರೂವ್ ಮಾಡಲಿಕ್ಕೆ ರೆಸ್ಪಾಂಡ್ ಟು ದ ವರ್ಕ್ ಆಫ್ ಸೈಕೋಥೆರಪಿ ಅಂತಕ್ಕಂಥದ್ದು ಪ್ರಮುಖವಾಗಿ ಇದು ಉತ್ತಮವಾದಂಥ ಒಂದು ಚಿಕಿತ್ಸೆಯಾಗಿ ಕಾರ್ಯನಿರ್ವಹಿಸ್ತದೆ. ಒಂದು ಸಂಶೋಧನೆ ಇದೆ. ಆ ಸಂಶೋಧನೆ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ಪಾಪ್ಯುಲೇಷನಲ್ಲಿ ಏನಾಗುತ್ತಂದರೆ ಈ ಒಂದು ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತಕ್ಕಂಥದ್ದು ಏನಾಗುತ್ತೆ 2.4% ಕಾಣುತ್ತೆ. ಬಟ್ ಇದ್ರ ಜೊತೆಗೆ ಮೆನ್ ಆ್ಯಂಡ್ ವುಮೆನ್ನಲ್ಲಿ ಈಕ್ವಲ್ ಆಗಿರೋದನ್ನು ನಾವು ಕಾಣ್ತೇವೆ. Like other personality disorders, avoidant personality disorder symptoms may be noticed in childhood and often being to create discomfort in adolescence or early adulthood. ಈ ಒಂದು ಚೈಲ್ಡ್ಹುಡ್ ಮತ್ತು ಅಡಲ್ಟ್ಹುಡ್ಡಲ್ಲಿ ಬರ್ತಕ್ಕಂಥ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ಸ್ ಏನಾಗುತ್ತೆ ಅಂದರೆ ಅವಾಯ್ಡೆಂಟ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್ನ ಸಿಮ್ಟಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಕ್ರಿಯೇಟ್ ಡಿಸ್ಕಂಫರ್ಟ್ನೆಸ್ ಇರುತ್ತೆ. ಯಾವಾಗ ಅವರ ಈ ಥರ ಆಗುತ್ತೋ ಆಗ ಅವರಲ್ಲಿ ಅಪಹೊಂದಾಣಿಕೆಯನ್ನು ಕಾಣ್ತಾ ಹೋಗ್ತೀವಿ. ಅದು ನಂತರ ಅಡಲೋಸೆನ್ಸ್ ಟೈಮಲ್ಲಿ ಮತ್ತು ಅರ್ಲಿ ಅಡಲ್ಟ್ಹುಡ್ಡಲ್ಲಿ ಏನಾಗುತ್ತೆ ಈ ಒಂದು ಡಿಸಾರ್ಡರ್ನ ನಾವು ನೋಡ್ತೀವಿ. ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ ಈಸ್ ಯೂಶುವಲಿ ನಾಟ್ ಡಯಾಗ್ನೈಸ್ಡ್ ಇನ್ ಪೀಪಲ್ ಯಂಗರ್ ದ್ಯಾನ್ 18 years of age. Like many other personality disorders, as there should be evidence that these patterns of behavior are enduring, inflexible, that do not readily fade with time. ಏನೇ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇದೆಯಲ್ಲ, ಇದರ ಒಂದು ಡಯಾಗ್ನೋಸ್ನ ನೋಡಿದಾಗ 18 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಏಜಲ್ಲಿ ಮೆನಿ ಆಫ್ ದ ಅದರ್ ಪರ್ಸನಾಲಿಟಿ ಡಿಸಾರ್ಡರ್ಸ್ನ ನೋಡಿದಾಗ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಶುಡ್ ಬಿ ಎವಿಡೆನ್ಸ್ ದ ಡೀಸ್ ಪ್ಯಾಟ್ರನ್ಸ್ ಆಫ್ ಬಿಹೇವಿಯರ್ ಆರ್ ಎಂಡ್ಯೂರಿಂಗ್ ದ ಇನ್ಫ್ಲೆಕ್ಸಿಬಲ್ ಆ್ಯಂಡ್ ಡು ನಾಟ್ ರೆಡಿ ಟು ದ ಟೈಮ್. ನೋಡ್ಕೊಳ್ಳಿಕ್ಕೆ ಅವರು ಆಗೋದಿಲ್ಲ. ವಾಟ್ ಕಾಸಸ್ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ಸ್? ಏನು ಕಾಸಸ್ಸು? ದ ಎಕ್ಸಾಕ್ಟ್ ಕಾಸ್ ಆಫ್ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ ಈಸ್ ನಾಟ್ ನೋನ್. However, it is believed that both genetic and environmental play a role. ಅಂದರೆ ಇಲ್ಲಿ ಪ್ರಮುಖವಾಗಿ ಏನು ಹೇಳ್ತಾರೆ, ಜೆನೆಟಿಕ್ಸ್ ಮತ್ತು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಪ್ರಮುಖವಾದಂಥ ಒಂದು ಕಾರಣಗಳಾಗಿರುತ್ತೆ. ಎಕ್ಸಾಕ್ಟಾಗಿ ಇದಕ್ಕೆ ಸರಿಯಾದಂಥ ಚಿಕಿತ್ಸೆ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಸೈಕೋಥೆರಪಿಸ್ಟ್ ಹೇಳಿದ್ದಾರೆ. ಇಟ್ ಈಸ್ ಬಿಲೀವ್ಡ್ that avoidant personality disorder may be passed down in families through genes, but this has not yet been proven. ಅಂದರೆ ಇದೊಂದು ಕಾಯಿಲೆಗೆ ಸಂಬಂಧಿಸಿದಂಥ ಒಂದು ಏನಾಗಿರುತ್ತೆ, ಜೆನೆಟಿಕ್ಸಿಂದ ಅದು ಕನ್ವರ್ಟ್ ಆಗುತ್ತೆ.
ಅದು ತನ್ನ ತಂದೆ ತಾಯಿಗಳ ಮೂಲಕ ಬರ್ತಕ್ಕಂಥ ವರ್ಣತಂತುಗಳ ಒಂದು ಇದರಿಂದ ಜೀನಿಂದ ಏನಾಗುತ್ತೆ ಅದು ಮತ್ತೊಬ್ಬರಿಗೆ ಅದು ವರ್ಗಾವಣೆ ಆಗೋದನ್ನು ಕಾಣ್ತೀವಿ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಈ ಒಂದು ಪರಿಸರದ ಅಂಶಗಳೇನೆಂದರೆ ಪರ್ಟಿಕ್ಯುಲರ್ಲಿ ಇನ್ ಚೈಲ್ಡ್ಹುಡ್, ಏನಂದರೆ ಬಾಲ್ಯಾವಧಿಯಲ್ಲಿ ಪ್ರಮುಖವಾಗಿರುತ್ತೆ. ಟು ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್, ಶೈನೆಸ್ ಆಫನ್ ನಾರ್ಮಲ್ ಇನ್ ಯಂಗರ್ ಚಿಲ್ಡ್ರನ್, latest into adolescence and adulthood in those with avoidant personality disorder. ಈ ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸಲ್ಲಿ ಏನಾಗುತ್ತೆ ಅಂದರೆ ಅವರ ನಾಚಿಕೆ ಪ್ರಮುಖವಾದಂಥ ಪಾತ್ರ ವಹಿಸ್ತಕ್ಕಂಥದ್ದು. ಆಮೇಲೆ ನಾರ್ಮಲ್ ಇನ್ ಯಂಗ್ ಚಿಲ್ಡ್ರನ್ಸ್, ಲಿಸ್ ಇನ್ ಅಡೋಲಸೆಂಟ್ಸಲ್ಲಿ ಅನ್ನೋದನ್ನು ಕಾಣ್ತೀವಿ. ದೋಸ್ ವಿತ್ ದ ಡಿಸಾರ್ಡರ್ ಆಫನ್ ರಿಪೋರ್ಟ್ ಫಾಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಪ್ರೀನೆಟಲ್ ಆರ್ ಪ್ರೀ ರಿಜೆಕ್ಷನ್ which can impact of a person's self-esteem and sense of worth. ಸೆಲ್ಫ್-ಎಸ್ಟೀಮು ಮತ್ತು ಸೆನ್ಸ್ ಆಫ್ ವರ್ತಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅದನ್ನು ಕಾಣ್ಬೋದು. ಸಿಂಪ್ಟಮ್ಸ್ ಆಫ್ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್, ದೇ ಆರ್ ಓವರ್ ಸೆನ್ಸಿಟಿವ್ ಆ್ಯಂಡ್ ಈಸಿಲಿ ಹರ್ಟ್ ಬೈ ಕ್ರಿಟಿಸಿಸಮ್ ಆರ್ ಡಿಸ್ಅಪ್ರೂವಲ್. ದೇ ಹ್ಯಾವ್ ಫ್ಯೂ ಇನ್ ಎನಿ ಕ್ಲೋಸ್ ಫ್ರೆಂಡ್ಸ್ and are reluctant to become involved with others unless certain of being liked. They experience extreme anxiety, nervousness, and fear in social settings and in relationship, leading them to avoid activities or jobs that involves being with others. Symptoms of avoidant personality disorder, they tend to be shy, awkward, and self-conscious in social situations due to a fear of doing something wrong or being embarrassed. ಅಂದರೆ ಈ ರೋಗಕ್ಕೊಳಗಾದಂಥವ್ರ ಸಿಂಪ್ಟಮ್ಸ್ ಏನಪ್ಪ ಅಂದರೆ ತುಂಬ ನಾಚಿಕೆ ಸ್ವಭಾವ ಇರುತ್ತೆ, ಆಕ್ವರ್ಡ್ ಅಂತಕ್ಕಂಥ ಭಾವನೆಯನ್ನು ಕಾಣ್ತಾರೆ, ನಾನು ಬೇರೆಗಿಂತ ಚೆನ್ನಾಗಿಲ್ಲ ಅಂತಕ್ಕಂಥದ್ದು. ಆಮೇಲೆ ಸೆಲ್ಫ್ ಕಾನ್ಷಿಯಸ್ಸು, ಇನ್ನು ಸೋಷಿಯಲ್ ಸಿಚುವೇಷನಲ್ಲಿ ತುಂಬ ಕಾನ್ಷಿಯಸ್ ಆಗಿ ಅವರು ಫೀಲ್ ಆಗ್ತಾರೆ. ದೇ ಟೆಂಡ್ exaggerate potential problems. They seldom try anything new or take chances. They have a poor self-image, seeing themselves as inadequate and inferior. Avoidant personality disorder diagnosed. If symptoms are present, a healthcare provider will begin an evaluation by performing a complete medical history and physical examinations. Although there are no laboratory tests to specifically diagnose personality disorders, ಇಲ್ಲಿ ಯಾವುದೇ ರೀತಿಯ ಸ್ಪೆಸಿಫಿಕ್ ಆದಂಥ ಪರ್ಸನಾಲಿಟಿ ಸಂಬಂಧಪಟ್ಟಂಗೆ ಲ್ಯಾಬ್ರೇಟರಿ ಟೆಸ್ಟ್ಗಳು ಇಲ್ಲ. The doctor might use various diagnostic tests to rule that physical illness as the cause of the symptoms. Okay. If the provider finds no physical reasons for the symptom, they might refer the person to a psychiatrist and psychologist, healthcare professionals who are specially trained to diagnose and treat mental illness. Psychiatrists and psychologists use specifically diagnosed interview and assessment tools to evaluate a person for a personality disorder like avoidant personality disorder. What are the treatments? Treating personality disorder is difficult because people with these disorders have deep-rooted patterns of thinking and behavior that have existed for many years. However, people with avoidant personality disorder tend to be good candidates for treatment because their disorder causes their significant distress and most want to develop relationship. This desire can be a motivating factor for
people with avoidant personality disorder to follow their treatment plans. As with other personality disorders, psychotherapy is the main treatment for avoidant personality disorder. Psychotherapy is a type of individuals counseling that focusing on changing a person's thinking, or cognitive therapy and behavioral therapy. Therapy is likely to focus on overcoming fear, changing thoughts, processes and behaviors, and helping the person better cope with social situations. ಈ ಟ್ರೀಟ್ಮೆಂಟ್ಸನ್ನು ನೋಡಿದಾಗ ಪ್ರಮುಖವಾಗಿ ಏನಾಗುತ್ತೆ ಅಂದರೆ ರೋಗಿಯ ಥಿಂಕಿಂಗ್ ಆ್ಯಂಡ್ ಬಿಹೇವಿಯರಲ್ಲಿ ಆಗ್ತಕ್ಕಂಥ ಚೇಂಜಸ್ನ ನಾವು ಟ್ರೀಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಪೀಪಲ್ ವಿತ್ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ ಟೆಂಡ್ ಟು ಬಿ ಎ ಗುಡ್ ಕ್ಯಾಂಡಿಡೇಟ್ಸ್, ಉತ್ತಮವಾದಂಥ ವ್ಯಕ್ತಿಗಳು ಅವ್ರ ಜೊತೆ ಸೇರಿಕೊಂಡು, ಬಿಕಾಸ್ ದ ಡಿಸಾರ್ಡರ್ ಕಾಸಸ್ ಅ ಸಿಗ್ನಿಫಿಕೆಂಟ್ ಡಿಸ್ಟ್ರೆಸ್, ಮೋಸ್ಟ್ ವಾಂಟ್ ಟು ಬಿ ಡೆವಲಪ್ ರಿಲೇಷನ್ಶಿಪ್, ಅಂದರೆ ಉತ್ತಮವಾದಂಥ ಒಂದು ರಿಲೇಷನ್ಶಿಪ್ನ ಬೆಳೆಸ್ಕೋಬಹುದು. ದಿಸ್ ಡಿಸೈರ್ ಕ್ಯಾನ್ ಬಿ ಎ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಫಾರ್ ಪೀಪಲ್ ವಿತ್ ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಮಾಡಲಿಕ್ಕೆ ಅಥವಾ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಪರ್ಸನಾಲಿಟಿ ಡಿಸಾರ್ಡರ್ ಸೈಕೋಥೆರಪಿ ಈಸ್ ದ ಮೇನ್ ಟ್ರೀಟ್ಮೆಂಟ್. ಅಂದರೆ ಈ ಒಂದು ಅವಾಯ್ಡೆಂಟ್ ಪರ್ಸನಾಲಿಟಿ ಡಿಸಾರ್ಡರ್ಸ್ಗೆ ಸೈಕೋಥೆರಪಿ ಅಂತಕ್ಕಂಥ ಉತ್ತಮವಾದಂಥ ಒಂದು ಟ್ರೀಟ್ಮೆಂಟ್ ಆಗಿದೆ. ಸೈಕೋಥೆರಪಿ ಈಸ್ ಎ ಟೈಪ್ ಆಫ್ ಇಂಡಿವಿಜುವಲ್ ಕೌನ್ಸಿಲಿಂಗ್. ಇದೊಂದು ವೈಯಕ್ತಿಕವಾದಂಥ ಆಪ್ತ ಸಲಹೆ ಆಗಿದ್ದು, ಚೇಂಜಿಂಗ್ ಎ ಪರ್ಸನ್ಸ್ ಥಿಂಕಿಂಗ್, ಆ ವ್ಯಕ್ತಿಯ ಆಲೋಚನೆ ಮತ್ತು ಅದರ ಸಂಜ್ಞಾನಾತ್ಮಕ ಚಿಕಿತ್ಸೆಯ ಮೂಲಕ ಏನು ಮಾಡ್ತಾರೆ ಅದು ವರ್ತನೆಯನ್ನು ಇಂಪ್ರೂವ್ ಮಾಡ್ಬೋದು. ಥೆರಪಿ ಇಸ್ ಲೈಕ್ಲಿ ಟು ಫೋಕಸ್ ಆನ್ ಓವರ್ಕಮಿಂಗ್ ಫಿಯರ್, ಚೇಂಜಿಂಗ್ ಥಾಟ್ಸ್, ಪ್ರೋಸೆಸ್ ಆ್ಯಂಡ್ ಬಿಹೇವಿಯರ್ ಆ್ಯಂಡ್ ಹೆಲ್ಪಿಂಗ್ ದ ಪರ್ಸನ್ ಬೆಟರ್ ಕೋಪ್ ವಿತ್ ಸೋಷಲ್ ಸಿಚುಯೇಷನ್. ವಾಟ್ ಆರ್ ದ ಮೆಡಿಕೇಷನ್ಸ್? Medications such as an antidepressant or anti-anxiety drugs. ಪ್ರಮುಖವಾಗಿ ಆಂಟಿಡಿಪ್ರೆಸೆಂಟ್ ಮತ್ತು ಆಂಗ್ಸೈಟಿ ಡ್ರಗ್ಸ್ನ ಇಲ್ಲಿ ಬಳಸ್ತಾ ಹೋಗ್ತಾರೆ. ಮ್ಯಾನೇಜ್ ದ ಆಂಗ್ಸೈಟಿ ಫೆಲ್ಟ್ ಬೈ ಪೀಪಲ್ ವಿತ್ ದಿಸ್ ಡಿಸಾರ್ಡರ್. ಓಕೆ, ಫಾರ್ ದ ಬೆಸ್ಟ್ ರಿಸಲ್ಟ್ ಅವರ್ ಮೆಡಿಕೇಷನ್ ಥೆರಪಿ ಶುಡ್ ಬಿ ಡನ್ ಇನ್ ಕಾಂಬಿನೇಷನ್ ವಿತ್ ಸೈಕೋಥೆರಪೀಸ್. ಈ ಸೈಕೋಥೆರಪಿ ಕೊಡೋದ್ರ ಜೊತೆಗೆ ಆಂಟಿಡಿಪ್ರೆಸೆಂಟ್ನ ಕೊಡ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಒಂದು ಅಂಶ. ಟ್ರೀಟ್ಮೆಂಟ್ ಫಾರ್ ಪೀಪಲ್ ವಿತ್ ದಿಸ್ ಡಿಸಾರ್ಡರ್ ಈಸ್ ಮೋಸ್ಟ್ ಎಫೆಕ್ಟಿವ್ ವೆನ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಇನ್ವಾಲ್ವ್ಡ್ ಆ್ಯಂಡ್ ಸಪೋರ್ಟಿವ್. ಇದ್ರ ಜೊತೆಗೆ ತನ್ನ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟ್ ಮಾಡಿದಾಗ, ಅದು ಇನ್ವಾಲ್ವ್ ಆದಾಗ ಈ ಒಂದು ಇದಕ್ಕೆ ಟ್ರೀಟ್ಮೆಂಟು ಹೆಚ್ಚು ಉಪಾಯಕಾರಿಯಾಗಿ ಆಗುತ್ತೆ. ಥ್ಯಾಂಕ್ ಯು.